ನಾನು ನಾಗಮಣಿ ಜೋಯಿಸ್. ಈ ದಿನ ಮಹಾಲಕ್ಷ್ಮಿಯು ಭಾರ್ಗವಿ ಅವತಾರದಲ್ಲಿ ಹೇಗೆ ಭೂಮಿಗೆ ಬಂದಳು ಅಂತ ತಿಳಿಸುತ್ತೇನೆ. ಇದು ಭಾರ್ಗವಿ ಅವತಾರ ಹೇಗೆ ಬಂತು ಅಂದರೆ, ಋಷಿಗಳೆಲ್ಲ ಒಂದು ಸಲ ಮೋಕ್ಷ ಕೊಡೋದಲ್ಲಿ ಯಾರು ತುಂಬ ಶ್ರೇಷ್ಠವಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಯಾರು ಅಂತ ಅವರೆಲ್ಲ ಚಿಂತೆ ಮಾಡಿದ್ರು. ಚಿಂತೆ ಮಾಡಿದಾಗ ಭೃಗು ಮಹರ್ಷಿ ಹೇಳ್ದ, ನಾನು ಸರಿಯಾಗಿ 3 ಜನನ ಪರೀಕ್ಷೆ ಮಾಡಿ ಬಂದು ತಿಳಿಸ್ತೀನಿ ಅಂತ ಭೃಗು ಮಹರ್ಷಿ ಹೊರಟು ಬಂದ. ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕಕ್ಕೆ ಹೋದರೆ ಬ್ರಹ್ಮ ಅವನನ್ನೇನು ವಿಚಾರ ಮಾಡಲಿಲ್ಲ, ಕರೀಲಿಲ್ಲ. ಅವನು ಕೋಪ ಬಂತು. ನನಗೇನು ಮರ್ಯಾದೆ ಕೊಡಲಿಲ್ಲ ಅಂಥೇಳಿ ನಿನಗೆ ಯಾರು ನಿನ್ನ ಮುಖಕ್ಕೆ ಪೂಜೆ ಮಾಡೋದು ಬೇಡ ಅಂತ ಶಾಪ ಕೊಟ್ಬಿಟ್ಟ. ಶಾಪ ಕೊಟ್ಬಿಟ್ಟು ಏನು ಮಾಡಿದ, ಈಶ್ವರನ ಕೈಲಾಸಕ್ಕೆ ಬಂದ. ಕೈಲಾಸಕ್ಕೆ ಬಂದರೆ ಕೈಲಾಸದಲ್ಲೂ ಸಹ ಈ ಈಶ್ವರ ಏನು ಅವನ ಪಾಡಿಗೆ ಅವರು ಪಾರ್ವತಿಯವರು ಸಂತೋಷವಾಗಿದ್ದರಿಂದ ಅವರೇನು ಇವರನ್ನೇ ಬೆಲೆ ಕೊಡಲಿಲ್ಲ. ಈಶ್ವರನಿಗೂ ನೀನು ಸಹ ಇದೇ ಥರ ಮಾಡ್ತೀಯಾ, ನನಗೆ ಬೆಲೆ ಕೊಡಲ್ವಾ, ಅಲ್ಲೇ ನಿನ್ನ ಮುಖಕ್ಕೂ ಸಹ ಯಾರು ಪೂಜೆ ಮಾಡೋದು ಬೇಡ ಅಂತ ಈಶ್ವರನಿಗೂ ಸಹ ಶಾಪ ಕೊಟ್ಟರು. ಇನ್ನು ವಿಷ್ಣು ಲೋಕಕ್ಕೆ ಭೃಗು ಮಹರ್ಷಿ ಬಂದರೆ ವಿಷ್ಣು ಬನ್ನಿ ಅಂತ ಕರೀಲಿಲ್ಲ. ಭೃಗು ಮಹರ್ಷಿಗೆ ತುಂಬ ಕೋಪ ಬಂತು. ನನ್ನನ್ನು ನೋಡಿದ್ರು ಮಾತ್ರ ನನ್ನನ್ನು ಕರೀಲಿಲ್ವಲ್ಲ ಅನ್ನೋ ಕೋಪಕ್ಕೆ ಸೀದಾ ಹೋಗಿ ಅವನ ಬಲಗಾಲಲ್ಲಿ ಅವನ ವಕ್ಷಸ್ಥಳಕ್ಕೆ ಒದ್ದುಬಿಟ್ಟ. ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡೋವಂಥ ಸ್ಥಾನ. ಅವನು ಒದಿತಿದ್ದಾಗೆ ಅವನ ಕಾಲು ಒಂಥರ ಕುಂಟು ಹಾಗಾಗೋಯ್ತು, ನಡೆಯೋಕ್ಕಾಗಲಿಲ್ಲ. ಕುಂಟು ನಡೆಯೋ ಹಾಗೆ ಮಾಡಿದಾಗ ವಿಷ್ಣು ಏನು ಮಾಡಿದ, ಇಳಿದು ಬಂದು, ಅಯ್ಯೋ ಕಾಲು ನೋವಾಗೋಯ್ತೆ, ನನ್ನನ್ನು ಒದ್ದಿದ್ದು, ನಾನು ಕಾಲು ಹೊತ್ತು ಕೊಡ್ತೀನಿ ಅಂತ ಕಾಲು ಹೊತ್ತು ಶುರು ಮಾಡಿದ್ರೆ ಮಹಾಲಕ್ಷ್ಮಿ ಮಾಡಲು, ನಾನು ನಿಮ್ಮ ವಕ್ಷಸ್ಥಳದಲ್ಲಿ ವಾಸ ಮಾಡ್ತೀನಿ, ನನಗೂ ಸಹ ಅವ್ರ ಪಾದ ಒದ್ದಂಗಾಗಿದೆ, ಅದರಿಂದ ನಾನು ಇಲ್ಲಿ ಇರಲ್ಲ ಅಂತ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದುಬಿಟ್ಲು. ಇವನು ವಿಷ್ಣು ಅವನ ಕಾಲು ಹೊತ್ತವಾಗ ಅವನ ಪಾದದಲ್ಲಿ ಕಣ್ಣಿತ್ತು. ಕಣ್ಣಲ್ಲೇನು 3 ಲೋಕದ್ದು ಮುಂದಿನ ಪ್ರಪಂಚ ಎಲ್ಲ ಗೊತ್ತಾಗುವಂಥದ್ದು ಇತ್ತು. ಆ ಕಣ್ಣನ್ನು ತೆಗೆದಾಗ್ಬಿಟ್ಟ. ತೆಗಿತಿದ್ದಾಗ ಏನಾಯಿತು, ಅವನಿಗೆ ಜ್ಞಾನೋದಯ ಆಯಿತು. ಅಹಂಕಾರನೂ ನನ್ನ ಸರಿ ಸಮಾನ ಯಾರಿಲ್ಲ ಅನ್ನೋದೊಂದಿತ್ತು. ಅವನಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಬಂದುಬಿಟ್ಲು. ಕೊಲ್ಲಾಪುರಕ್ಕೆ ಬಂದು ಅಲ್ಲಿ ಕೊಲ್ಲ ರಾಕ್ಷಸನ ಸಾಧಿ ತಾನು ಅಲ್ಲಿ ಸ್ಥಿರವಾಗಿ ನಿಂತ್ಕೊಂಡ್ಳು. ಇಲ್ಲಿ ಜ್ಞಾನೋದಯ ಆದರೆ ಭೃಗು ಮಹರ್ಷಿ ಏನು ಮಾಡಿದ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ತಾಯಿ ಸಮಾನ ತಾಯಿ ಮಹಾಲಕ್ಷ್ಮಿ, ಅದರಿಂದ ನಾನು ತಪಸ್ಸು ಮಾಡ್ತೀನಿ ಅಂತ ತಪಸ್ಸು ಕೂತ್ಕೊಂಡ. ಎಷ್ಟು ಭಕ್ತಿಯಿಂದ ತಪಸ್ಸು ಮಾಡಿದ ಅಂದರೆ ಮಹಾಲಕ್ಷ್ಮಿಗೆ ಆ ತಪೋಜ್ವಾಲೆನ ತಡ್ಕೊಳಕ್ಕಾಗಲಿಲ್ಲ. ಅವಳು ಬಂದ್ಬಿಟ್ಟು, ಮುನಿಗಳೇ ನೀವು ನನ್ನನ್ನು ಕುರಿತು ಯಾಕೆ ತಪಸ್ಸು ಮಾಡಿದ್ರಿ ಅಂತ ಕೇಳಿದ್ರು. ನಿನ್ನ ಹತ್ರ ಒಂದು ವರ ಬೇಕಮ್ಮ ಅಂತ ಭೃಗು ಮಹರ್ಷಿ ಹೇಳಿದ್ರು. ನನ್ನ ಹತ್ರ ನಿಮಗೆ ವರನ, ಯಾವ ವರ ಬೇಕು ಅಂತ ಕೇಳಿದ್ರು. ಆವಾಗ ಅದಕ್ಕೆ ನೀನು ಖಂಡಿತ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರೆ ನಾನು ಹೇಳ್ತೀನಿ ಅಂದ್ರೆ, ಪ್ರಮಾಣ ಮಾಡಲ್ಲ, ನನಗೆ ಸಾಧ್ಯ ಆಗುವಂಥದ್ದಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಸಾಧ್ಯ ಅನ್ನೋ ಮಾತಿಲ್ಲ, ನಿನ್ನ ಹತ್ರ ಆಗುತ್ತೆ, ಖಂಡಿತ ನೀನು ಪ್ರಮಾಣ ಮಾಡಿದ್ರೆ ಕೊಡ್ತೀನಿ. ಹೇಳಿ ಏನು ಹಂಗಾರೆ, ಖಂಡಿತ ಪ್ರಮಾಣ ಮಾಡ್ತೀನಿ ಸಾಧ್ಯ ಆಗುತ್ತೆ ಅಂದರೆ, ಇನ್ನೇನಿಲ್ಲ, ನಾನು ಒಂದು ಪಾದದಲ್ಲಿ ವಿಷ್ಣುಗೆ ಅಂತ ಒದ್ದಿದ್ದು ನಿಂಗೆ ತಾಕ್ತು ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಬಂದುಬಿಟ್ಟೆ. ನಾನೇನು ಕೇಳೋದು ಅಂದರೆ, ನೀನು 2 ಪಾದದಲ್ಲೂ ನನ್ನ ಚೆನ್ನಾಗಿ ಒದ್ದುಬಿಡು. ಒದ್ದರೆ ನಾನು ನಿನ್ನ ಪಾದಕ್ಕೆ ಕಣ್ಗೊತ್ಕೋತೀನಿ, ಮುದ್ದಾಡ್ತೀನಿ, ಗೊತ್ತಾಯ್ತೆ, ತುಂಬ ಪ್ರೀತಿ ಮಾಡ್ತೀನಿ, ಅದಕ್ಕೆ ಅಷ್ಟೇ ಬೇಕು ನನಗೆ, ನಿಂಗೆ 2 ಪಾದಕ್ಕೆ ನಿತ್ಯನೂ ನಾನು ಒದಿಸ್ಕೋತೀನಿ ಅಂತ ಹೇಳ್ದ. ಆವಾಗ ಗೊತ್ತಾಗೋಯ್ತು ಮಹಾಲಕ್ಷ್ಮಿ, ಓಹೋ ಇವನು ಕೇಳ್ತಾ ಇರೋದು ನಾನು ಮಗು ಶಿಶು ರೂಪದಲ್ಲಿ ಅವನ ಹತ್ರ ಇರಬೇಕು ಅಂತ. ಒಂದು ಸ್ತ್ರೀ ರತ್ನ ಅಂದರೆ ಹೆಣ್ಣು ಮಗು ರೂಪಲ್ಲಿ ಒಂದು ತೊಡೆ ಮೇಲೆ ಮಲ್ಕೊಂಬಿಟ್ಲು. ಭೃಗು ಮಹರ್ಷಿಗೆ ತುಂಬ ಸಂತೋಷ ಆಯಿತು. ಅತ್ಯಂತ ಪ್ರೀತಿಯಿಂದ ಅವಳನ್ನ ಸಾಕೋಕ್ಕೆ ಶುರು ಮಾಡಿದ. ಸಾಕಿದ್ರೆ ನಿಂಗೆ ಏನು ಇಷ್ಟ ಅಂತ ನಿತ್ಯ ಕೇಳಿದ್ರೆ ಮೈ ತುಂಬ ಬಂಗಾರ ಹಾಕೊಳ್ಳೋದು, ಬೆಲೆ ಬಾಳೋ ವಸ್ತ್ರ ಉಟ್ಕೊಳ್ಳೋದು ಹೇಳ್ತಾ ಇದ್ಲು. ಅವಳಿಗೆ ಎಷ್ಟು ಬಂಗಾರ ಪ್ರೀತಿ, ಅಷ್ಟು ಬಂಗಾರ ಎಲ್ಲ ಹಾಕಿದ್ರೆ ತಕ್ಷಣ ಹತ್ಕೊಂಡು ಓಡೋಳು, ಅಕ್ಕಪಕ್ಕ ಎಲ್ಲ ಮನೆಗೂ ಎಲ್ಲ ಕಡೆಗೂ ಓಡಿ ಬರ್ತಾಯಿದ್ಲು. ಹೀಗೆ 16 ವರ್ಷ ಆಯಿತು. ತುಂಬ ಪ್ರೀತಿಯ ಸಾಕ್ತ. 16 ವರ್ಷ ಆದಾಗ ಏನಾಯಿತು, ವಿಷ್ಣುಗೆ ನನ್ನ ಮಗಳು ಭಾರ್ಗವಿನ ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ವಿಷ್ಣುನ ಕೇಳಿದ್ರೆ ನನ್ನ ಅಪರಾಧ ಕ್ಷಮಿಸು ಅಂದ. ವಿಷ್ಣು ಅದಕ್ಕೆ ಒಪ್ಕೊಂಡ. ಆವಾಗ ಏನಾಯಿತು, ವಿಷ್ಣುಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ರೆ ಮದುವೆ ಟೈಮಲ್ಲಿ ಮಹಾಲಕ್ಷ್ಮಿ ಕೇಳಲು, ಮುನಿಗಳೇ ತುಂಬ ಪ್ರೀತಿಯಾಗಿ ನನ್ನತ್ತೆ ಪ್ರೀತಿಯ ಸಾಕಿದ್ದೀರಿ, ಆದ್ದರಿಂದ ನನ್ನಿಂದ ನಿಮಗೆ ಇನ್ನೇನು ವರ ಬೇಕು ಕೇಳಿ ಅಂತಂದು. ಹೌದಮ್ಮ, ನನಗೊಂದು ಬೇಕು ವರ. ಏನು ವರ ಅಂದರೆ ಇನ್ನೇನಿಲ್ಲ, ನೀನು ಏನು ಅಲಂಕಾರ ಏನು ಮಾಡಿದ್ರು ಹೊರಟೋಗ್ತಾ ಇದ್ದಿ, ಚಂಚಲೆ ಅಂತ ನಿನ್ನ ಹೆಸರಾಗತ್ತೆ. ಚಂಚಲೆ ಒಂದು ಕಡೆ ಸ್ಥಿರವಾಗಿರಲ್ಲ. ಆದ್ದರಿಂದ ಇನ್ನು ಮುಂದೆ ಯಾರ ಮನೆಯಲ್ಲಾಗಲಿ ಎಲ್ಲಿ ಪೂಜೆ ಮಾಡಿದ್ರು ಸಹ ನೀನು ಕೂತಿರೋ ಅಂಥೊಳನೆ ಕೂತಿರೋ ಲಕ್ಷ್ಮಿ ಇನ್ನೊಬ್ಬ ರೂಪದಲ್ಲಿ ಪೂಜೆ ಮಾಡಬೇಕು. ನಿನ್ನ ಹೆಸರು ಭಾರ್ಗವಿ ಅಂತ, ನಿಂಗೊಂದು ವಿದ್ಯೆ ಹೇಳ್ಕೊಟ್ಟಿದ್ದೀನಿ, ಭುಜವೇಶಿ ವಿದ್ಯಾ. ಅದರ ಹೆಸರು ಭುಜಶಿ ವಿದ್ಯಾ ಅನ್ನೋದು ಇನ್ನು ಯಾರ ಹತ್ರನೂ ಇಲ್ಲ, ಭಾರ್ಗವಿ ಹತ್ರನೇ ಇದೆ. ಅದಕ್ಕೆ ಭಾರ್ಗವಿನೇ ಮಹಾಲಕ್ಷ್ಮಿ. ನೀನು ಕೂತಿರೋದ್ರಲ್ಲಿ ಪೂಜೆ ಮಾಡಿದವ್ರಿಗೆ ಸ್ಥಿರವಾಗಿ ಅವ್ರ ಮೊದಲೇ ಕೂತ್ಕೊಂಡ ಇರು, ಎಲ್ಲೂ ಹೋಗಬೇಡ ಅಂತ ಹೇಳೋದು. ಮಹಾಲಕ್ಷ್ಮಿ ಅದಕ್ಕೆ ಸಂತೋಷವಾಗಿ ಒಪ್ಕೊಂಡ್ಳು. ಈ ಕಾರಣದಿಂದಲೇ ವರಮಹಾಲಕ್ಷ್ಮಿ ಹಬ್ಬ ಯಾವ ವ್ರತ ಏನು ಮಾಡಿದ್ರು ಮಹಾಲಕ್ಷ್ಮಿ ಕೂತಿರೋದ್ರೆ ಪೂಜೆ ಮಾಡ್ತಾರೆ. ಮತ್ತು ಅವಳಿಗೆ ತುಂಬ ಸಿಹಿ ಇಷ್ಟ ಅಂದ್ಬಿಟ್ಟು ಸಿಹಿ ಅಡುಗೆನೇ ಜಾಸ್ತಿ ಮಾಡ್ತಾರೆ ನೈವೇದ್ಯಕ್ಕೆ. ಮತ್ತು ಬಂಗಾರ ತುಂಬ ಪ್ರೀತಿ ಅಂತ, ಅದಕ್ಕೆ ಮಹಾಲಕ್ಷ್ಮಿಗೆ ಅತ್ಯಂತ ಬಂಗಾರ, ಬೆಲೆ ಬಾಳೋ ವಸ್ತು ಇವೆಲ್ಲ ಇಟ್ಟೆ ಪೂಜೆ ಮಾಡೋದು ನಮ್ಮ ಪದ್ಧತಿಯಲ್ಲೂ ಬಂದಿದೆ.